ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳೆವ ಸುಳಿಯೊಳಗೆ 34ನೇ ಅಧ್ಯಾಯ. ರಾಶಿಕಾಳನ್ನು ಆಸ್ಪತ್ರೆಗೆ ಸೇರಿಸಿದ ನಂತರ ಪ್ರಿಯಾ ರಾಶಿಯ ತಂದೆ ತಾಯಿಗೆ ಫೋನ್ ಮಾಡಿ ತಿಳಿಸುತ್ತಾಳೆ. ಪ್ರಿಯಾಳೆ ಓಡಾಡಿ ರಾಶಿಕಾಳಿಗೆ ಬೇಕಿರುವ ವಸ್ತುಗಳನ್ನು ಮತ್ತು ಡಾಕ್ಟರ್ ಕೇಳುವ ಔಷಧಿ ಎಲ್ಲವನ್ನು ಒದಗಿಸುತ್ತಾಳೆ. ಋತು ಸಹ ರಾಶಿಗೆ ಬೇಗ ಹೆರಿಗೆಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಕುಳಿತಾಗ ಅವಳಿಗೂ ಸಹ ಹೆರಿಗೆ ನೋವು ಶುರುವಾಗುತ್ತದೆ. ಅವಳನ್ನು ಸಹ ಹೆರಿಗೆ ಕೋಣೆಗೆ ವರ್ಗಾಯಿಸುತ್ತಾರೆ. ರಾಶಿಕಾಳಿಗೆ ಹೆರಿಗೆಯಾಗಿ ಹೆಣ್ಣು ಮಗುವಾಗುತ್ತದೆ. ಮಗುವಿಗೆ ಉಸಿರಾಟದ ತೊಂದರೆ ಇದೆ ಎಂದು ಅರಿತ ಡಾಕ್ಟರ್ ಕೂಡಲೇ ಅದನ್ನು ಮಕ್ಕಳನ್ನು ಪ್ರತ್ಯೇಕವಾಗಿ ಇಡುವ ಇನ್ಕ್ಯುಬೇಟರ್ನಲ್ಲಿ ಇಡುತ್ತಾರೆ. ರಾಶಿಕಾ ಮಗುವನ್ನು ನೋಡಲು ಹಂಬಲಿಸಿದಾಗ ಡಾಕ್ಟರ್ ಸ್ವಲ್ಪ ಸಮಯದ ನಂತರ ನೋಡಲು ತಿಳಿಸುತ್ತಾರೆ. ರಾಶಿಕಾ ತನ್ನ ಮಗುವಿಗಾಗಿ ಮತ್ತು ವಿಸ್ಮಯನ ಬರುವಿಕೆಗಾಗಿ ಚಡಪಡಿಸುತ್ತಾ ಮಲಗಲು ಆಗದೆ ಹಾಗೆಯೇ ಕುಳಿತಿರುತ್ತಾಳೆ. ಪ್ರಿಯಾ ಮಗುವನ್ನು ನೋಡಿಕೊಂಡು ಬಂದು ರಾಶಿಕಾಳಿಗೆ ಧೈರ್ಯವಾಗಿ ಇರುವಂತೆ ತಿಳಿಸುತ್ತಾಳೆ. ಋತುಗೂ ಸಹ ಹೆರಿಗೆಯಾಗುತ್ತದೆ. ಅವಳಿಗೂ ಹೆಣ್ಣು ಮಗುವೇ ಹುಟ್ಟುತ್ತದೆ. ಅವಳ ಮಗುವನ್ನು ಸಹ ಇನ್ಕ್ಯುಬೇಟರ್ನಲ್ಲಿ ಇಡುತ್ತಾರೆ. ಋತು ಮಗುವನ್ನು ನೋಡುವ ಯಾವ ಆತುರ ಹಂಬಲ ವ್ಯಕ್ತಪಡಿಸದೆ ಪ್ರಿಯಾಳಿಗೆ ಕೈ ಮುಗಿದು ಎದ್ದು ನಿಲ್ಲುತ್ತಾಳೆ. ಪ್ರಿಯಾ, ನನ್ನ ಮಗುನ ಏನು ಮಾಡ್ತೀಯೋ ಗೊತ್ತಿಲ್ಲ, ಆದರೆ ನಾನು ಇನ್ನು ರಾಶಿ ಮೇಲೆ ಭಾರವಾಗಿ ಇರಲಾರೆ. ನನ್ನ ದಾರಿ ಈಗಾಗಲೇ ಆರಿಸಿಕೊಂಡಿರುವೆ. ನನಗೆ ಕೆಲಸ ಸಿಕ್ಕಿದೆ. ನಾನು ಮನೆಗೆ ಹೋಗಿ ನನ್ನ ಬಟ್ಟೆ ತೆಗೆದುಕೊಂಡು ಹೊರಟು ಹೋಗುವೆ. ರಾಶಿಗೆ ನೀನೇ ತಿಳಿಸು. ಋತು, ಇಂಥ ಪರಿಸ್ಥಿತಿಯಲ್ಲಿ ಅದು ಈಗ ತಾನೇ ನಿನಗೆ ಹೆರಿಗೆ ಆಗಿದೆ, ಎಲ್ಲಿಗೆ ಅಂತ ಹೋಗ್ತೀಯಾ? ಅದು ಇಷ್ಟು ಸರಿ ರಾತ್ರಿಯಲ್ಲಿ? ಬೇಡ ಋತು, ಬೆಳಿಗ್ಗೆ ಆಗುತ್ತಲೇ ನಾನೇ ನೀನು ಸೇರಬೇಕಾದ ಸ್ಥಳಕ್ಕೆ ಸೇರಿಸುವೆ. ಬೇಡ ಪ್ರಿಯಾ, ನನಗೆ ಇನ್ನಾವ ಉಪಕಾರದ ಋಣವೂ ಬೇಡ. ಇಷ್ಟು ಸಾಕು, ನಾನು ಹೊರಡ್ತೀನಿ ಎಂದವಳೆ ದೃಢವಾದ ಹೆಜ್ಜೆ ಹಾಕುತ್ತಾ ಹೊರಟು ಹೋದಳು. ಹಸಿ ಬಾಣಂತಿ ಬೇಡ ಎಂದು ಯಾರು ಎಷ್ಟೇ ಹೇಳಿದರೂ ಕೇಳದೆ ಋತು ಪಶ್ಚಾತ್ತಾಪ ಪಡುತ್ತಾ ಅಲ್ಲಿಂದ ನಿಧಾನವಾಗಿ ನಡೆದುಕೊಂಡು ಹೊರಟು ಹೋದಳು. ಮಗುವಿನಿಂದ ದೂರವಾಗುವ ನೋವಿಗಿಂತ ರಾಶಿಕಾಳಿಗೆ ತಾನಿಷ್ಟು ದಿನ ಕೊಟ್ಟ ನೋವಿನ ಹಿಂಸೆ ಅವಳನ್ನು ಬಾಧಿಸುತ್ತಿತ್ತು. ಪ್ರಿಯ ರಾಶಿಕಾಳಿಗೆ ಈಗಲೇ ಈ ವಿಷಯ ತಿಳಿಸುವುದೋ ಬೇಡವೋ ಎಂದು ಗೊಂದಲದಲ್ಲಿ ನಡೆದುಕೊಂಡು ರಾಶಿಯ ಕೋಣೆಗೆ ಬಂದಳು. ಅಲ್ಲಿ ರಾಶಿಕಾ ಇರಲಿಲ್ಲ. ಎಲ್ಲಿ ಹೋಗಿರಬಹುದು ಎಂದು ಹುಡುಕುತ್ತಾ ಹೋದವಳಿಗೆ ರಾಶಿ ಮಕ್ಕಳನ್ನು ಇಟ್ಟಿದ್ದ ಬೇರೆಯ ಕೋಣೆಯ ಎದುರು ನಿಂತಿದ್ದಳು. ಒಳಗೆ ಬಂದು ಮಗು ಬಹಳವೇ ಅಳುತ್ತಿತ್ತು. ರಾಶಿಕಾಳ ಮಾತೃತ್ವ ಜಾಗೃತವಾಗಿ ಅವಳ ಎದೆಯಿಂದ ಹಾಲು ಉಕ್ಕಿ ಬರತೊಡಗಿದವು. ತನ್ನನ್ನು ತಾನು ಸಂತೈಸಿಕೊಳ್ಳಲು ಆಗದೆ ಓಡಿ ಹೋಗಿ ಮಗುವನ್ನು ಎತ್ತಿಕೊಂಡಳು. ಮಗು ತಾಯ ಮಡಿಲು ಸೇರಿ ಶಾಂತವಾಯಿತು. ಅಲ್ಲಿದ್ದ ಇತರ ಮಕ್ಕಳನ್ನು ನೋಡಿದಾಗ ಅವುಗಳ ಡಬ್ಬದ ಮೇಲೆ ಹುಟ್ಟಿದ ತಾರೀಖು ಬರೆಯಲಾಗಿತ್ತು. ತಾನೆತ್ತಿಕೊಂಡ ಮಗುವಿನ ಡಬ್ಬವನ್ನು ಪರೀಕ್ಷೆ ಮಾಡಿದಾಗ ಅದೀಗ ತಾನೇ ಹುಟ್ಟಿದ ಮಗು ಎಂದು ತನ್ನದೇ ಎಂದು ಖಚಿತವಾಯಿತು. ಆಗ ಸಂತಸದಿಂದ ಮಗುವಿನ ಜೊತೆಗೆ ಹೊರಬಂದಳು. ಮಗುವಿಗೆ ಹಾಲು ಕುಡಿಸುತ್ತಾ ತನ್ನ ಕೋಣೆಯಲ್ಲಿ ಕುಳಿತಾಗ ಪ್ರಿಯಾ, ರಾಶಿ ಮಗುಗೆ ತೊಂದರೆ ಆದರೆ ಉಸಿರಾಟ ಸರಿ ಹೋದ ನಂತರ ನರ್ಸ್ ಅಥವಾ ಡಾಕ್ಟರ್ ಬಂದು ಮಗುನ ಕೊಡ್ತಿದ್ರು, ನೀನು ಯಾಕೆ ಅವಸರ ಮಾಡಿದೆ ಎಂದು ಆಕ್ಷೇಪಿಸಿದಳು. ಪ್ರಿಯಾ, ಡೋಂಟ್ ವರಿ, ಮಗುಗೆ ಹಸಿವಾಗಿದೆ, ಅದಕ್ಕೆ ಹಾಲು ಕುಡಿಸಿ ಮತ್ತೆ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಡ್ತೀನಿ, ಅಲ್ಲಿವರೆಗೂ ಏನಾಗಲ್ಲ ಎನ್ನುತ್ತಾ ಮಗುವಿಗೆ ಹಾಲು ಕೊಡುವಲ್ಲಿ ಮಗ್ನಳಾದಳು. ನರ್ಸ್ ಒಬ್ಬಳು ಮಗುವನ್ನು ಹುಡುಕಿ ಬಂದಾಗ ಅದು ರಾಶಿಯ ಬಳಿ ಇದ್ದದ್ದು ನೋಡಿ ನಿಟ್ಟುಸಿರಿಬಿಟ್ಟಳು. ಡಾಕ್ಟರ್ ಸಹ ಬಂದು ಮಗುವನ್ನು ಪರೀಕ್ಷೆ ಮಾಡಿದಾಗ ಅದರ ಉಸಿರಾಟ ಎಲ್ಲವೂ ಸರಿಯಾಗಿತ್ತು. ಆದರೂ ಮತ್ತೊಮ್ಮೆ ಮಗುವನ್ನು ಅಲ್ಲಿಯೇ ಸ್ವಲ್ಪ ಹೊತ್ತು ಇಡಲು ಹೇಳಿದಾಗ ಒಲ್ಲದ ಮನದಿಂದಲೇ ರಾಶಿಕಾ ನರ್ಸ್ ಕೈಗೆ ಕೊಟ್ಟಳು. ಅದೀಗ ತಾನೇ ಹುಟ್ಟಿದ ಮಕ್ಕಳನ್ನು ಪ್ರತ್ಯೇಕವಾಗಿ ಇಟ್ಟರು. ಋತು ಮಗು ಸಹ ಅದರಲ್ಲಿತ್ತು. ಪ್ರಿಯಾ ಎರಡೂ ಮಕ್ಕಳನ್ನು ನೋಡಿದಾಗ ಹೆಚ್ಚು ವ್ಯತ್ಯಾಸ ಕಂಡು ಬರಲಿಲ್ಲ. ಹೆಚ್ಚು ಕಡಿಮೆ ಎಲ್ಲ ಮಕ್ಕಳು ಒಂದೇ ತೆರನಾಗಿ ಕಂಡರು. ಹೇಗಪ್ಪ ಮಕ್ಕಳನ್ನು ಗುರುತಿಸೋದು ಎಂದು ಯೋಚನೆಯಾಯಿತು. ನರ್ಸ್ ಹಾಗೂ ಡಾಕ್ಟರ್ ಇರುವರಲ್ಲ, ತಾನೇಕೆ ಅಷ್ಟು ಯೋಚಿಸಬೇಕು ಎಂದು ರಾಶಿಕಾ ಇದ್ದೆಡೆ ಬಂದಳು. ಋತುಳ ಬಗ್ಗೆ ರಾಶಿಕಾ ವಿಚಾರಿಸಿದಾಗ ಅವಳಿಗೆ ಹೆರಿಗೆಯಾಗಿ ಅವಳು ಅದಾಗಲೇ ಹೊರಟು ಹೋದದ್ದು ತಿಳಿಸಿದಾಗ ರಾಶಿಕಾ ನೊಂದಳು. ಎಲ್ಲ ಸಮಯದಲ್ಲಿ ತನ್ನ ಹಿಂದೆ ಇದ್ದವಳು ಈಗೇಕೆ ಹೀಗೆ ತನಗೆ ಒಂದು ಮಾತು ಸಹ ತಿಳಿಸದೆ ಹೊರಟು ಹೋದಳು ಎಂದು ಬೇಸರವಾಯಿತು. ರಾಶಿಕಾ ನೋವಲ್ಲಿ ಇರುವುದನ್ನು ನೋಡಿ ಪ್ರಿಯಾ ಅವಳನ್ನು ಸಮಾಧಾನಿಸಿದಳು. ಆಗಲೇ ನರ್ಸ್ ಒಬ್ಬಳು ಗಡಿಬಿಡಿಯಲ್ಲಿ ಬಂದು ಪ್ರಿಯಾಳನ್ನು ಹೊರಕರೆದಳು. ಪ್ರಿಯಾ ಅವಳ ಗಾಬರಿ
ಗಾಬರಿ ನೋಡಿ, ಏನಾಯಿತು ಸಿಸ್ಟರ್, ಯಾಕೆಷ್ಟು ಗಾಬರಿಯಾಗಿದ್ದೀರಿ ಎಂದು ಕೇಳಿದಳು. ಅದು ನೀವು ಸ್ವಲ್ಪ ಅಲ್ಲಿ ಬನ್ನಿ ಎಂದು ದೂರ ಕರೆದುಕೊಂಡು ಹೋದಳು. ಹೇಳಿ ಏನಾಯಿತು? ಅದು ಇಬ್ಬರಿಗೆ ಹೆರಿಗೆ ಆಯ್ತಲ್ಲ, ಅದರಲ್ಲಿ ಒಂದು ಮಗು ಸತ್ತು ಹೋಯಿತು. ದಯವಿಟ್ಟು ನೀವು ಸಂಬಂಧಪಟ್ಟವರಿಗೆ ಮಗು ವಿಚಾರ ತಿಳಿಸಿ ಎಂದು ಹೇಳಿ ಹೊರಟು ಹೋದಳು. ಪ್ರಿಯಾ ಬೇಸರದಲ್ಲಿ ಮಕ್ಕಳಿದ್ದ ಕೋಣೆಗೆ ಹೋದಳು. ಅಲ್ಲಿ ಸತ್ತಿರುವ ಮಗುವನ್ನು ಎತ್ತಿಕೊಂಡು ಹೊರಬಂದು ಅದರ ಸಂಸ್ಕಾರ ಮಾಡಲು ಆಸ್ಪತ್ರೆ ಸಿಬ್ಬಂದಿಯ ಸಹಾಯ ಪಡೆದು ಹೊರಹೋದಳು. ರಾಶಿಕಾ ಮಲಗಿದ್ದಲ್ಲಿ ಮಲಗಲು ಆಗದೆ ನೇರವಾಗಿ ಮತ್ತೆ ಮಕ್ಕಳ ಕೋಣೆಗೆ ಬಂದಾಗ ಅಲ್ಲಿ ತನ್ನ ಮಗು ಇನ್ನಷ್ಟು ಅಳುತ್ತಿರುವುದು ಅವಳ ನೋಡಿ ಮಾತೃ ಹೃದಯ ಒದ್ದಾಡಿತು. ಓಡಿ ಬಂದು ಮಗುವನ್ನು ಎತ್ತಿ ಅಪ್ಪಿ ಮುದ್ದಾಡಿದಳು. ಮಗುವನ್ನು ಕರೆದುಕೊಂಡು ಹೋಗಿ ತನ್ನ ಕೋಣೆಯಲ್ಲಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತಟ್ಟುತ್ತಾ ಹಾಲು ಕೊಟ್ಟಾಗ ಮಗು ಶಾಂತವಾಯಿತು. ಪ್ರಿಯಾ ಸತ್ತ ಮಗುವಿನ ಕಾರ್ಯ ಮುಗಿಸಿ ಮನೆಗೆ ಹೋಗಿ ಸ್ನಾನ ಮುಗಿಸಿಕೊಂಡು ಆಸ್ಪತ್ರೆಗೆ ಬಂದಾಗ ರಾಶಿಕಾ ಮಗುವಿನ ಜೊತೆಗೆ ಇರುವುದು ನೋಡಿ ನಸುನಕ್ಕಳು. ರಾಶಿಕಾಳ ತಂದೆ ತಾಯಿ ಸಹ ಬಂದು ಮಗುವನ್ನು ನೋಡಿ ಸಂತಸವಾದರೂ ಸಹ ವಿಸ್ಮಯ್ನ ಮತ್ತವನ ತಂದೆ ತಾಯಿ ಬಾರದೆ ಇದ್ದದ್ದು ಸ್ವಲ್ಪ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ರಾಶಿಕಾ, ಪ್ರಿಯಾ, ಋತು ಮಗುವಲ್ಲಿ, ಅದನ್ನು ಯಾಕೆ ಇನ್ನೂವರೆಗೆ ನನಗೆ ತೋರಿಸಿಲ್ಲ ಎಂದು ಕೇಳಿದಳು. ರಾಶಿ, ಪಾಪ ಆ ಮಗು ಇನ್ನಿಲ್ಲ ಕಣೆ, ಉಸಿರಾಟಕ್ಕೆ ಬಹಳ ತೊಂದರೆ ಆಯಿತು ಅಂತೆ, ಡಾಕ್ಟರ್ ಹೇಳಿದರು ಎಂದ ಪ್ರಿಯಾಳ ಮಾತಿಗೆ ರಾಶಿಕಾ ಮರುಗಿದಳು. ಅವಳ ಕಣ್ಣಂಚಲ್ಲಿ ನೀರು ತುಳುಕಿತು. ತನ್ನ ಮಗುವನ್ನು ಎದೆಗೆ ಔಚಿಕೊಂಡಳು. ತನ್ನ ಮಗುವನ್ನು ಬದುಕಿಸಿದ್ದಕ್ಕೆ ದೇವರಿಗೆ ಧನ್ಯವಾದ ಹೇಳಬೇಕು, ಅಥವಾ ಆ ಮಗುವನ್ನು ತನ್ನ ಮಡಿಲಿಗೆ ತೆಗೆದುಕೊಳ್ಳುವ ಮೊದಲೇ ದೇವರು ಅದನ್ನು ತನ್ನ ಮಡಿಲಿಗೆ ತೆಗೆದುಕೊಂಡಿದ್ದಕ್ಕೆ ಕೊರಗಬೇಕು ಅರಿಯದಾದಳು. ಅವಳ ತಂದೆ ತಾಯಿ, ಪ್ರಿಯಾ ಎಲ್ಲರೂ ಅವಳನ್ನು ಸಮಾಧಾನಿಸಿದರು. ಅವಳ ತಂದೆ ತಾಯಿಗೆ ವಿಸ್ಮಯ್ನ ಮನೆಯವರು ತಮ್ಮ ಫೋನ್ ಸಹ ಎತ್ತದೇ ಇರುವುದು ಬಹಳವೇ ಬೇಸರ ಉಂಟು ಮಾಡಿತ್ತು. ಅವರಲ್ಲಿ ಆತಂಕ, ಗಾಬರಿ ಎಲ್ಲವೂ ಇತ್ತು. ಮಗುವನ್ನು ರಾಶಿಕಾಳನ್ನು ನೋಡಿದ ನಂತರ ವಿಸ್ಮಯ್ನನ್ನು ಹೇಗಾದರೂ ಮಾಡಿ ಕರೆದುಕೊಂಡು ಬರಲೇಬೇಕು ಎಂದು ನಿರ್ಧರಿಸಿದರು. ತಮ್ಮ ಮನದ ಆತಂಕ ತೋರಗೊಡದೆ ಮಗುವನ್ನು ಮತ್ತು ರಾಶಿಕಾಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಆಯಾಳಿಗೆ ತಿಳಿಸಿ ಹೆಚ್ಚು ಸಮಯ ನಿಲ್ಲದೆ ವಿಸ್ಮಯ್ನ ಮನೆಯವರನ್ನು ಭೇಟಿಯಾಗಲು ಹೋದರು. ಪ್ರಿಯಾ ರಾಶಿಕಾಳ ಜೊತೆಗಿದ್ದು ಡಾಕ್ಟರ್ ಮನೆಗೆ ಹೋಗಲು ತಿಳಿಸಿದ ನಂತರ ಎಲ್ಲವನ್ನು ತಾನೇ ನೋಡಿಕೊಂಡು ಮನೆಗೆ ಕರೆದುಕೊಂಡು ಬಂದಳು. ರಾಶಿಕಾ ಮತ್ತು ಮಗುವಿನ ಆರೈಕೆ ಆಯಾ ತುಂಬ ಚೆನ್ನಾಗಿ ಮಾಡುತ್ತಿದ್ದಳು. ಮಗುವಾಗಿ 1 ವಾರ ಆಗುತ್ತಾ ಬಂದರೂ ವಿಸ್ಮಯ್ ಇನ್ನೂ ಏಕೆ ಬಂದಿಲ್ಲ ಎಂದು ಆತಂಕವಾಯಿತು. ಫೋನ್ ಸಹ ಮಾಡದೆ ತಾನೂ ಬರದೆ ಇದೆಲ್ಲಿ ಹೋದ ಎಂದು ಚಿಂತೆಯಾಯಿತು. ತನಗೆಷ್ಟೇ ಚಿಂತೆ ಇದ್ದರೂ ಮಗುವಿನ ಆರೈಕೆಯಲ್ಲಿ ನಿರಾಸಕ್ತಿ ಮಾಡುತ್ತಿರಲಿಲ್ಲ. ಮಗುವನ್ನು ಬಹಳವೇ ಪ್ರೀತಿಸುತ್ತಿದ್ದಳು. ಅವಳು ನಿರೀಕ್ಷಿಸುತ್ತಿದ್ದ ಕ್ಷಣ ಬಂದೇ ಬಿಟ್ಟಿತು. ವಿಸ್ಮಯ್ ಅವಳನ್ನು ನೋಡಲು ಬಂದಿದ್ದ. ಹಾಗೆಯೇ ತನ್ನ ಕಟು ನಿರ್ಧಾರವನ್ನು ಸಹ ತಿಳಿಸಲು ಮುಂದಾಗಿದ್ದ. ಅದಾಗಲೇ ತನ್ನ ತಂದೆ ತಾಯಿಗೆ ತನ್ನ ನಿರ್ಧಾರ ತಿಳಿಸಿದ್ದ. ರಾಶಿಕಾಳ ತಂದೆ ತಾಯಿಗೂ ಸಹ ವಿಸ್ಮಯ್ನ ಈ ನಿರ್ಧಾರದಿಂದ ಬಹಳವೇ ಬೇಸರವಾಗಿತ್ತು. ರಾಶಿಕಾಳ ಬಾಣಂತನ ಮುಗಿದ ನಂತರ ಮಗುವನ್ನು ಎಲ್ಲಾದರೂ ಬಿಟ್ಟು ಅವಳನ್ನು ಮಾತ್ರ ಮನೆಗೆ ಕರೆದುಕೊಂಡು ಬರಬೇಕು ಎಂದು ನಿರ್ಧರಿಸಿ ರಾಶಿಕಾಳನ್ನು ಭೇಟಿ ಮಾಡಲು ಮನಸ್ಸು ಆಗದೆ ತಮ್ಮಲ್ಲೇ ನೋವುಣ್ಣುತ್ತಾ ಕುಳಿತಿದ್ದರು. ವಿಸ್ಮಯ್ ತನ್ನ ಮನದ ಮೇಲೆ ಭಾರವಾದ ಕಲ್ಲನ್ನು ಹೊತ್ತೇ ಬಂದಿದ್ದ. ರಾಶಿಕಾಳನ್ನು ಮತ್ತು ಮಗುವನ್ನು ಬಿಡುವುದು ಸುಲಭವಲ್ಲವಾದರೂ ತನ್ನ ಮನದ ಉದ್ವೇಗ ಹಾಗೂ ನೋವನ್ನು ಹದ್ದಿನಲ್ಲಿ ಇಡಲಾಗದೆ ಈ ನಿರ್ಧಾರ ಮಾಡಿದ್ದನ್ನು ತಿಳಿಸಲೇಬೇಕು ಎಂದು ಬಂದಿದ್ದ. ವಿಸ್ಮಯ್ ಬಂದಿರುವುದು ತಿಳಿಯುತ್ತಲೇ ರಾಶಿಕಾ ಮಗುವನ್ನು ಎತ್ತಿಕೊಂಡು ಓಡೋಡಿ ಹೊರಗಡೆ ಬಂದಳು. ಸಂತಸದಿಂದ ತನ್ನವನನ್ನು ಎದುರುಗೊಳ್ಳಲು ಬಂದರೆ ಅವನ ಮೊಗದಲ್ಲಿ ಸಂತಸವಾಗಲಿ ಮಗುವನ್ನು ನೋಡುವ ಕಾತರವಾಗಲಿ ಇರದೆ, ಕಡೇ ಪಕ್ಷ ಒಂದು ಸಣ್ಣ ಮುಗುಳು ನಗು ಸಹ ಇರದೆ ಸಪ್ಪೆ ಮುಖ ಹೊತ್ತು ಬಂದವನನ್ನು ನೋಡಿ ದಂಗಾದಳು. ಕೆಲಸದ ಒತ್ತಡ ಇರಬಹುದು, ಅದಕ್ಕೆ ಹೀಗೆ ಇರುವನು ಎಂದುಕೊಂಡಳು. ರಾಶಿಕಾಳ ಮುಖ ನೋಡಲು ಸಾಧ್ಯವಾಗದೆ ತಲೆ ತಗ್ಗಿಸಿದ ವಿಸ್ಮಯ್ ಮಗುವನ್ನು ನೋಡಿದರೆ ಅಥವಾ ನೇರವಾಗಿ ರಾಶಿಕಾಳನ್ನು ನೋಡಿದರೆ ಎಲ್ಲಿ ತನ್ನ ನಿರ್ಧಾರ ಬದಲಾಗುವುದೋ ಎಂಬ ಭಯ ಸಹ ಆವರಿಸಿತ್ತು. ವಿಸ್ಮಯ್ ಮುಂದೆ ಬಂದು ಮಗುವನ್ನು ನೋಡದ ಕಾರಣ ರಾಶಿಕಾಳೆ ಎದ್ದು ಅವನ ಬಳಿ ಹೋಗಿ ಮಗುವನ್ನು ಅವನತ್ತ ಚಾಚಿದಳು. ವಿಸ್ಮಯ್ ಮಗುವಿನೆಡೆ ನೋಡುವ ಧೈರ್ಯ ಮಾಡಲಿಲ್ಲ. ಮಗುವನ್ನು ಕೈಗೆ ಕೊಡ ಹೋದರೂ ಎತ್ತಿಕೊಳ್ಳದೆ ಕುಳಿತಿರುವ ವಿಸ್ಮಯ್ನನ್ನು ನೋಡಿ ರಾಶಿಕಾಳಿಗೆ ಬೇಸರವಾಯಿತು. ವಿಸ್ಮಯ್, ಯಾಕೊಂಥರ ಇದೆಯಾ? ಇಲ್ಲಿ ನೋಡು, ನಮ್ಮ ಮಗಳು. ನೋಡು ವಿಸ್ಮಯ್, ನಿನ್ನ ಹಾಗೆ ಇದ್ದಾಳೆ. ರಾಶಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಹೇಳು ವಿಸ್ಮಯ್, ಅದೇನಂತ ಎನ್ನುವಾಗ ಮಗು ಎಚ್ಚರವಾಗಿ ಅಳತೊಡಗಿತು. ರಾಶಿಕಾ ಮಗುವನ್ನು ಎತ್ತಿಕೊಂಡು ಒಳ ಹೋಗಿ ಹಾಲು ಕುಡಿಸಿ ಮಲಗಿಸಿ ಬಂದಳು.
ಮನೆಯಲ್ಲಿ ಯಾರೂ ಇರಲಿಲ್ಲ. ಪ್ರಿಯಾ ತನ್ನ ತಂದೆ ತಾಯಿಯನ್ನು ಭೇಟಿಯಾಗಿ ಬರಲು ಹೋಗಿದ್ದಳು. ರಾಶಿಕಾ ಒಬ್ಬಳೇ ಇರುವುದು ನೋಡಿ ವಿಸ್ಮಯ್ ಇದೇ ಸರಿಯಾದ ಸಮಯ, ತನ್ನ ನಿರ್ಧಾರ ತಿಳಿಸಿ ಹೊರಟು ಬಿಡಬೇಕು ಎಂದುಕೊಂಡ. ರಾಶಿಕಾ ಬಂದು ಕುಳಿತು, ಹೇಳು ವಿಸ್ಮಯ್, ಏನದು, ನೀನ್ಯಾಕೆ ಮಗು ಮುಖ ಸಹ ನೋಡಲಿಲ್ಲ ಎಂದು ಕೇಳಿದಳು. ರಾಶಿ, ಐ ಆಮ್ ಸಾರಿ, ಐ ಕಾಂಟ್ ಮ್ಯಾರಿ ಯು. ವಿಸ್ಮಯ್, ಈಗ ಯಾಕಿಂತ ಜೋಕು? ಸಾಕು ಮಾಡು ಇದೆಲ್ಲ. ಒಂದು ಮಗುವಿನ ಅಪ್ಪ ಆಗಿದೆಯಾ, ಇನ್ನೂ ಯಾಕೆ ಹೀಗೆ ಮಾತಾಡ್ತಿದೀಯಾ? ಇಲ್ಲ ರಾಶಿ, ಐ ಆಮ್ ಸೀರಿಯಸ್. ನಾವು ಮದುವೆ ಆಗೋಕ್ಕೆ ಸಾಧ್ಯವಿಲ್ಲ. ವಾಟ್ ಡು ಯು ಮೀನ್ ಬೈ ದ್ಯಾಟ್ ವಿಸ್ಮಯ್? ನನ್ನ ಕೈಗೆ ಮಗುನ ಕೊಟ್ಟು ಈಗ ಮದುವೆ ಸಾಧ್ಯವಿಲ್ಲ ಅಂದರೆ ಏನರ್ಥ? ರಾಶಿ ಪ್ಲೀಸ್, ನನ್ನ ಏನೂ ಕೇಳಬೇಡ, ದಯವಿಟ್ಟು ಕ್ಷಮಿಸು. ನಾನು ನಿನ್ನ ಮದುವೆ ಆಗಲು ಆಗಲ್ಲ. ನಿನ್ನ ಜೀವನ ಹಾಳು ಮಾಡ್ತಿದ್ದೀನಿ ಅನ್ನೋ ಗಿಲ್ಟ್ ಇದೆ. ಆದರೆ ಅದಕ್ಕೂ ಹೆಚ್ಚಾಗಿ ನನ್ನ ಮನಸ್ಸಲ್ಲಿ ಬೇರೊಂದು ಗಿಲ್ಟ್ ಇದೆ. ಅದನ್ನು ಇಟ್ಕೊಂಡು ನಿನ್ನ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ಎಂಥ ಗಿಲ್ಟ್ ಅದು ವಿಸ್ಮಯ್? ನನಗೆ ಮೋಸ ಮಾಡೋದಕ್ಕಿಂತ ದೊಡ್ಡ ಗಿಲ್ಟ ಅದು? ನಿನಗೆ ಮನಸ್ಸಾದರೂ ಹೇಗೆ ಬಂತು ವಿಸ್ಮಯ್ ಹೀಗೆ ಮಾಡೋಕೆ? ಹಿಂದೆ ಬಂದು ಕಾಡಿ ಪ್ರೀತಿಸಿ ನಿಶ್ಚಿತಾರ್ಥ ಮಾಡಿಕೊಂಡು ನನ್ನನ್ನು ಮನ ಬಂದ ಹಾಗೆ ಅನುಭವಿಸಿ ಮಗುನ ಕೊಟ್ಟು ಈಗ ಈ ಮಾತು ಹೇಳ್ತಿದ್ದೀಯಲ್ಲ? ರಾಶಿ, ಐ ಆಮ್ ಸಾರಿ. ಇಷ್ಟು ಮಾತ್ರ ನಾನು ನಿನ್ನ ಕೇಳೋಕ್ಕೆ ಸಾಧ್ಯ. ದಯವಿಟ್ಟು ಕ್ಷಮಿಸು. ಮದುವೆ ನಂತರ ಮನಸ್ಸಲ್ಲಿ ಕಾಡೋ ಅಪರಾಧಿ ಭಾವ ಇಟ್ಟುಕೊಂಡು ನಿನ್ನ ಜೊತೆ ಸಂಸಾರ ಮಾಡಲು ಆಗಲ್ಲ. ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಆದರೆ ಆಗ್ತಿಲ್ಲ. ಏನದು ವಿಸ್ಮಯ್? ಯಾವ ಅಪರಾಧಿ ಭಾವ ನಿನ್ನ ಕಾಡ್ತಿರೋದು? ಅದನ್ನಾದರೂ ಹೇಳು. ಹೇಳಿದ್ನಲ್ಲ ರಾಶಿ, ನನಗೆ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟವಿಲ್ಲ. ಅದನ್ನು ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದು ನನ್ನ ಮನಸ್ಸಲ್ಲಿಟ್ಕೊಂಡು ನಿನ್ನ ಜೊತೆ ಬಾಳೋದು ಕಷ್ಟ. ಅರ್ಥ ಮಾಡ್ಕೊ ರಾಶಿಕಾ, ಪ್ಲೀಸ್. ನಿನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಳ್ತಿದ್ದೀಯಲ್ಲ, ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಿಲ್ವಾ? ನಿನ್ನನ್ನು ನಂಬಿ ನನ್ನ ಸರ್ವಸ್ವವನ್ನು ನಿನಗೆ ಅರ್ಪಿಸಿದೆ. ನಿನ್ನ ಮಗುಗೆ ತಾಯಾಗಿದ್ದೀನಿ. ಇಂಥ ಸಂದರ್ಭದಲ್ಲಿ ನನ್ನ ಬಿಡ್ತಿದೆಯಲ್ಲ? ಛೇ, ನಿನ್ನ ಕ್ಷಮೆ ಕೇಳೋ ಹೊರತು ನನ್ನ ಬಳಿ ಬೇರೆ ಆಪ್ಷನ್ ಇಲ್ಲ. ನಾನು ಬೇಡ ಅಂದರೂ ಸರಿ, ಆ ಮಗುನಾದರೂ ಒಪ್ಕೋಸಿ ವಿಸ್ಮಯ್. ಅದಕ್ಕೆ ತಂದೆಯ ಪ್ರೀತಿ ಸಿಗೋದು ಬೇಡವಾ? ಮಗುವಿನದೇನು ತಪ್ಪಿದೆ? ನೀನೇ ಬೇಡ ಅಂದಮೇಲೆ ಮಗು ಯಾಕೆ ನನಗೆ? ನನ್ನ ಪಾಡಿಗೆ ನನ್ನ ಬಿಡು ರಾಶಿಕಾ. ಇಷ್ಟು ದಿನ ರಾಶಿ ಆಗಿದ್ದೋಳು ಈಗ ರಾಶಿಕಾ ಅದೆ. ವಿಸ್ಮಯ್, ನನಗೆ ನೇರವಾಗಿ ಇರೋ ವಿಚಾರ ಹೇಳು. ಅದು ಹೇಳೋಕ್ಕಾಗ್ತಿಲ್ಲ. ನನ್ನಿಂದ ಒಳಗೆ ಪಶ್ಚಾತ್ತಾಪ ಪಡ್ತಿದ್ದೀನಿ. ನಾನು ಪ್ರೀತಿಸಿದ ತಪ್ಪಿಗ ಅಥವಾ ನನ್ನ ಅನುಭವಿಸಿ ಮಗುನ ಕೊಟ್ಟು ಹೀಗೆ ನಡು ನೀರಿನಲ್ಲಿ ಬಿಟ್ಟು ಹೋಗ್ತಿರೋದಕ್ಕ? ಯಾವ ಕಾರಣಕ್ಕಾಗಿ ನೀನು ಪಶ್ಚಾತ್ತಾಪ ಪಡ್ತಾ ಇದೀಯಾ? ಮಾತಾಡು ವಿಸ್ಮಯ್. ಏನಫ್ ರಾಶಿಕಾ, ಇದಕ್ಕಿಂತ ಹೆಚ್ಚು ಮಾತಾಡೋ ಅಷ್ಟು ಪೇಷನ್ಸ್ ನನ್ನಲ್ಲಿಲ್ಲ. ದಯವಿಟ್ಟು ನನ್ನಿಂದ ದೂರ ಹೋಗು ಅಥವಾ ನನ್ನ ಹೋಗೋಕೆ ಬಿಡು. ನನ್ನ ಬಿಡ್ತೀಯಾ? ಓಕೆ ಸರಿ. ಮಗುನ ಏನು ಮಾಡೋದು? ಅದು ನನ್ನದು ಎಷ್ಟಿದೆನೋ ಅಷ್ಟೇ ನಿನ್ನದು ಸಹ. ಮಗು ನನ್ನದಲ್ಲ. ಆ ಮಗುನ ನೀನು ಏನು ಬೇಕಾದರೂ ಮಾಡ್ಕೊ. ಏನಂದೆ? ಗಮಗೆ ಎಂದು ಕೋಪದಿಂದ ನೋಡಿದ ರಾಶಿಕಾಳ ಕಣ್ಣಲ್ಲಿದ್ದ ಆಕ್ರೋಶಕ್ಕೆ ವಿಸ್ಮಯ್ ಬೆದರಿದ. ಎಸ್, ಮಗು ನಂದಲ್ಲ, ನಾನು ಅದಕ್ಕೆ ಜವಾಬ್ದಾರನಲ್ಲ ಎಂದ ನಡುಗುವ ಸ್ವರದಲ್ಲಿ. ವಿಸ್ಮಯ್ನ ಬಾಯಿಂದ ಬಂದ ಈ ಮಾತಿಗೆ ರಾಶಿಕಾ ಜೋರಾಗಿ ಅವನಿಗೆ ಹೊಡೆದು ಬಿಟ್ಟಳು. ಅವಳ ಏಟಿನಿಂದ ತತ್ತರಿಸಿದ ವಿಸ್ಮಯ್ ಧೈರ್ಯವಾಗಿ ನಿಂತುಕೊಂಡು, ರಾಶಿ, ನಾನು ಹೇಳೋದು ಹೇಳಾಗಿದೆ. ಮುಂದಿನ ನಿರ್ಧಾರ ನಿನಗೆ ಬಿಟ್ಟಿದ್ದು. ಆ ಮಗು ನಂದಲ್ಲ. ನನ್ನ ಮೇಲೆ ನನಗೂ ನಿನಗೂ ಯಾವ ಸಂಬಂಧ ಇಲ್ಲ. ನಾನಿನ್ನ ಹೊರಡ್ತೀನಿ ಎಂದು ಹೊರಟು ಹೋದ. ರಾಶಿಕಾ ನಿಂತಲ್ಲೇ ಕಣ್ಣೀರಾದಳು. ವಿಸ್ಮಯ್ ಹೊರ ಹೋದ ನಂತರ ಮೈಯಲ್ಲಿಯ ಶಕ್ತಿ ಅಡಗಿದಂತಾಗಿ ಕುಸಿದು ಕುಳಿತಳು. ಕಣ್ಣಲ್ಲಿನ ನೀರು ಧಾರಾಕಾರವಾಗಿ ಹರಿಯುತ್ತಲೇ ಇತ್ತು. ತೊಡೆದುಕೊಳ್ಳುವ ಪ್ರಯತ್ನ ಮಾಡದೆ ಹಾಗೆ ಎಷ್ಟೋ ಸಮಯದವರೆಗೆ ಕುಳಿತಿದ್ದಳು. ಪ್ರಿಯಾ ಹೊರಗಿನಿಂದ ಬಂದಾಗ ಮಗುವಿನ ಅಳು ಕೇಳಿಸಿ ಮೊದಲು ಒಳಗೆ ಹೋಗಿ ಮಗುವನ್ನು ಎತ್ತಿಕೊಂಡು ಬಂದಳು. ರಾಶಿಕಾಳತ್ತ ನೋಡಿದಾಗ ಅವಳು ಇಹದ ಪರಿವೆ ಇಲ್ಲದೆ ಕುಳಿತದ್ದು ನೋಡಿ ಅವಳ ಹತ್ತಿರ ಬಂದಳು. ರಾಶಿಕಾಳ ಕಣ್ಣಲ್ಲೂ ಹರಿಯುತ್ತಿದ್ದ ನೀರು ಅವಳ ಅನ್ಯ ಮನಸ್ಕತೆಯೇ ಹೇಳಿತು. ವಿಸ್ಮಯ್ ತನ್ನ ನಿರ್ಧಾರ ತಿಳಿಸಿ ಹೋಗಿರುವ ಎಂದು. ಆಯಾಸ ಅದೇ ಸಮಯಕ್ಕೆ ಬಂದಾಗ ಅವಳ ಕೈಗೆ ಮಗುನ ಕೊಟ್ಟು ರಾಶಿಕಾಳ ಬಳಿ ಕುಳಿತು ಅವಳ ಭುಜದ ಮೇಲೆ ಕೈಯಿಟ್ಟು, ರಾಶಿ ಎಂದಳು ಪ್ರಿಯಾ. ಗೆಳತಿಯ ಸ್ಪರ್ಶಕ್ಕೆ ಎಚ್ಚೆತ್ತ ರಾಶಿಕಾ ಅವಳತ್ತ ನೋಡಿ ಜೋರಾಗಿ ಅಳತೊಡಗಿದಳು. ಪ್ರಿಯಾ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡುತ್ತಾ, ರಾಶಿ, ಕಾಮ್ ಡೌನ್. ಐ ನೋ ವಿಸ್ಮಯ್ ಹ್ಯಾಸ್ ಲೆಫ್ಟ್ ಯು ಎಂದಳು. ಪ್ರಿಯಾಳ ಮಾತಿಗೆ ರಾಶಿಕಾ ಅವಳಿಂದ ಬಿಡಿಸಿಕೊಂಡು ಅವಳತ್ತ ಅಚ್ಚರಿಯಿಂದ ನೋಡಿದಳು. ಪ್ರಿಯಾಳ ಉತ್ತರವೇನು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.